ಇನ್ನು ಮತ್ತೊಬ್ಬರು ಕೂಡ ಚಿನ್ಮಯ್ ಅವರು ಕೂಡ ನಿನ್ನೆ ವಿಜಯೋತ್ಸವದಲ್ಲಿ ಭಾಗಿಯಾಗಿ ಪ್ರಾಣ ಕಳೆದುಕೊಂಡ್ರು. ಈಗ ಅಲ್ಲೂ ಕೂಡ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನೋಡಿ ಯಾವ ರೀತಿ ಇದೆ ಪರಿಸ್ಥಿತಿ ಅಂತ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿ ಮೂಲದ ಚಿನ್ಮಯಿ ಶೆಟ್ಟಿ ಕೂಡ ಜೀವ ಕಳ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಇವರು ಕೂಡ ಇಂಜಿನಿಯರಿಂಗ್ ಓದ್ತಾ ಇದ್ರಂತೆ. ಚಿನ್ಮಯ್ ಶೆಟ್ಟಿ ಯಲಚೇನಹಳ್ಳಿಯ ಜ್ಯೋತಿ ಇಂಜಿನಿಯರಿಂಗ್ ಕಾಲೇಜು ವಿದ್ಯಾರ್ಥಿಯಾಗಿದ್ರು. 2ನೇ ವರ್ಷದ BE ಓದ್ತಾ ಇದ್ರ ಚಿನ್ಮಯ್ ಶೆಟ್ಟಿ ಅವರು ಕೂಡ ವಿಜಯೋತ್ಸವದಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಚಿನ್ಮಯಿ ಮೂಲತಃ ಪುತ್ತೂರು ತಾಲೂಕಿನ ಉಪ್ಪಿನಂಗಡಿಯವರು ಅಂತೆ. ಬೆಂಗಳೂರಿನ ಯಕ್ಷತರಂಗ ತಂಡದ ಯಕ್ಷಗಾನ ಕಲಾವಿದೆ ಕೂಡ ಆಗಿದ್ರಂತೆ. ಜೊತೆಗೆ ಚಿನ್ಮಯಿ ಒಳ್ಳೆಯ ಬಾಸ್ಕೆಟ್ಬಾಲ್ ಪಟು ಕೂಡ ಆಗಿದ್ರಂತೆ. ಸಹಜವಾಗಿ ಕ್ರೀಡೆ ಬಗ್ಗೆ ಆಸಕ್ತಿ ಇತ್ತು ಅವರಿಗೆ. ಹಾಗಾಗಿ ಅವರು ಕೂಡ ಆಟಗಾರನ ನೋಡೋದಕ್ಕೆ ಬಂದಿದ್ರು. ಆ ಸಂಭ್ರಮದಲ್ಲಿ ಭಾಗಿಯಾಗಬೇಕು ಅಂತ ಬಂದಿದ್ರು. ಬಟ್ ಈ ರೀತಿ ಅವ್ಯವಸ್ಥೆ ಇತ್ತು ಅಂತ ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲಲ್ಲ. ಪಾಪ ಏನೋ ಇಷ್ಟು ದಿನದಿಂದ ಕಪ್ ಗೆಲ್ಲಕ್ಕಾಗಿಲ್ಲ. ಕಪ್ ಗೆದ್ದ ಬಳಿಕ ಬೆಂಗಳೂರಿಗೆ ಬರ್ತಿದ್ದಾರೆ. ಅದರಲ್ಲೂ ಅತಿ ಹೆಚ್ಚು ಫ್ಯಾನ್ ಬೇಸ್ ಇರೋದು RCBಗೆ. ಬೆಂಗಳೂರಿನಲ್ಲಿ ಇಷ್ಟು ಜನ ಸೇರ್ತಾರೆ ಅಂತ ಒಂದು ಅಂದಾಜಿಲ್ಲ ಅಂತ ಅಂದ್ರೆ ಹೆಂಗೆ ನೋಡಿ. ಇವರೇ ಚಿನ್ಮಯಿ ಮೃತಪಟ್ಟಿರುವಂಥವ್ರು. 2ನೇ ವರ್ಷದ ಇಂಜಿನಿಯರಿಂಗ್ ಓದ್ತಾ ಇದ್ರಂತೆ. ಎಲ್ಲ ಯುವ ಸಮೂಹದವರೇ ಬಹುತೇಕ ಜನ ನಿನ್ನೆ ಅಲ್ಲಿ ನಿಂತಿದ್ದು. ಒಂದ್ ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂನ ದೃಶ್ಯ ನೋಡಿದಾಗ ಅಲ್ಲಿನ ಅವ್ಯವಸ್ಥೆ ನೋಡಿದ್ರಿ. ಇನ್ನು ವಿಧಾನಸೌಧದ ಮುಂಭಾಗನಾದ್ರೂ ನೀವು ಅಚ್ಚುಕಟ್ಟಾಗಿ ಕಾರ್ಯಕ್ರಮದ ಆಯೋಜನೆ ಮಾಡಿದ್ರ ಅಂತ ಅಂದ್ರೆ ಇಲ್ಲ. ಸಿಕ್ಕಲ್ಲಿ ಗಲ್ಲಿಗಳಲ್ಲಿ ಮರ ಏರಿ ಅಪಾರ್ಟ್ಮೆಂಟ್ ಏರಿ ಕೂತಿದ್ರು. ಅವ್ರ ಜೀವಕ್ಕೇನಾದ್ರೂ ಹಾನಿ ಆಗಿದ್ರೆ ಯಾರು ಜವಾಬ್ದಾರರು? ಯಾರು ಅವ್ರಿಗೆ ತಿಳಿ ಹೇಳ್ಬೇಕಾಗಿತ್ತು? ಯಾರು ಜಾಗೃತಿ ಮೂಡಿಸ್ಬೇಕಾಗಿತ್ತು? ಯಾರಲ್ಲಿ ವ್ಯವಸ್ಥೆ ಮಾಡಬೇಕಾಗಿತ್ತು? ಪೊಲೀಸ್ ಇಲಾಖೆ ಜವಾಬ್ದಾರಿ ತಗೊಂಡ್ರು ಕೂಡ ಸಮಯ ಬೇಕಲ್ವಾ ಅವರು ಕೂಡ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ? ಬೇಡ ಅಂತ ಅಂದ ಮೇಲೂ ಕೂಡ ಯಾಕೆ ರಾಜ್ಯ ಸರ್ಕಾರ ಆ ಥರದ ನಿರ್ಧಾರ ಕೈಗೊಳ್ತು? ಪೊಲೀಸರೇ ಸಿದ್ಧರಿಲ್ಲ ಮಾನಸಿಕವಾಗಿ, ಜೊತೆಗೆ ಅಲ್ಲಿ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಬೇಕು ಅಂತ ಕೇಳಿದಾಗ್ಲೂ ಕೂಡ ನೀವು ಯಾಕೆ ಇಷ್ಟು ಅರ್ಜೆಂಟ್ ಆಗಿ ಕಾರ್ಯಕ್ರಮ ಮಾಡಬೇಕಾಯ್ತು? ಆಟಗಾರನ ನಿನ್ನೆಯೇ ಕರೆಸಬೇಕಾದಂಥ ಅನಿವಾರ್ಯತೆ ಏನಿತ್ತು? ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ರಾವ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆದಿತ್ಯ ರಾವ್, ಚಿನ್ಮಯಿ ಕೂಡ ಅಂದ್ರೆ ಆ ಕುಟುಂಬಕ್ಕೆ ಆಧಾರ ಆಗಿದ್ರ. ಮೋಸ್ಟ್ಲಿ ಈಗ ಇಂಜಿನಿಯರಿಂಗ್ ಸ್ಟೂಡೆಂಟ್ ಅಂತೆ. ಹಲವು ಕನಸುಗಳನ್ನ ಕಂಡಿರ್ತಾರೆ ಕುಟುಂಬಸ್ಥರು, ತಂದೆ ತಾಯಿ. ಹೆಂಗಿದೆ ಅಲ್ಲಿನ ಪರಿಸ್ಥಿತಿ ಸದ್ಯ? ಎಸ್, ಈಗಾಗಲೇ ನಿನ್ನೆ ನಡೆದಂತಹ ಏನು RCBಯ ವಿಜಯೋತ್ಸವ ಸಂದರ್ಭದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಕಾಲ್ತುಳಿತ ದುರಂತಕ್ಕೆ 11 ಮಂದಿ ಸಾವನ್ನಪ್ಪಿರುವಂತದ್ದು. ಇದು ಇಡೀ ಕರ್ನಾಟಕವೇ ತಲೆತಗ್ಗಿಸುವಂತ ವಿಚಾರವಾಗಿದೆ. ಜೊತೆಗೆ ಇದರಲ್ಲಿ 11 ಜನರ ಪೈಕಿ ಚಿನ್ಮಯ್ ಎಂಬವರು ಕೂಡ ಸಾವನ್ನಪ್ಪಿರುವಂತದ್ದು. ಇವರು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಉಪ್ಪಿನಂಗಡಿಯವರು. ಇವರು ಬೆಂಗಳೂರಿನ ಕನಕಪುರ ರಸ್ತೆಯ ಯಲಚೇನಹಳ್ಳಿ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ವ್ಯಾಸಂಗ ಮಾಡ್ತಾ ಇದ್ರು. 2ನೇ ವರ್ಷದ BE ವ್ಯಾಸಂಗ ಕೂಡ ಇವರು ಮಾಡ್ತಿರುವಂತದ್ದು. ಜೊತೆಗೆ ಪ್ರತಿಭಾನ್ವಿತೆ ಕೂಡ ಆಗಿರುವಂತದ್ದು. ಇವರು ಅಂದ್ರೆ ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯವರಾದ್ರೂ ಕೂಡ ಇವರ ಫ್ಯಾಮಿಲಿ ಬೆಂಗಳೂರಿನ ಯಲಚೇನಹಳ್ಳಿಯಲ್ಲಿ ವಾಸವಾಗಿತ್ತು. ಅವರ ತಂದೆ ಬ್ಯಾಂಕ್ ಎಂಪ್ಲಾಯ್ ಕೂಡ ಆಗಿರುವಂತದ್ದು. ಜೊತೆಗೆ ಇಡೀ ಕುಟುಂಬಕ್ಕೆ ಇವರು ಆಧಾರವಾಗಿದ್ರು ಅಂತ ಹೇಳ್ಬೋದು. ಜೊತೆಗೆ ಅತ್ಯಂತ ಒಂದು ವಿದ್ಯಾಭ್ಯಾಸದಲ್ಲಾಗೂ ಹಾಗೆ ಇನ್ನಿತರ ಚಟುವಟಿಕೆಗಳಲ್ಲಿ ಒಳ್ಳೆ ಪ್ರತಿಭಾನ್ವಿತೆ ಕೂಡ ಆಗಿರುವಂತದ್ದು ಚಿನ್ಮಯ್. ಯಕ್ಷಗಾನ ಕಲೆ ಆಗಿರ್ಬೋದು ಮತ್ತು ಬಾಸ್ಕೆಟ್ ಬಾಲ್ಗಳಲ್ಲಿ ಪ್ರತಿಭಾನ್ವಿತೆ ಆಗಿದ್ರು. ಉತ್ತಮ ಯಕ್ಷಗಾನ ತಂಡದಲ್ಲಿ ಕೂಡ ಬೆಂಗಳೂರಿನಲ್ಲಿ ಪ್ರದರ್ಶನ ಕೂಡ ಅನೇಕ ಪ್ರದರ್ಶನಗಳನ್ನು ಕೂಡ ಕೊಟ್ಟಿರುವಂತದ್ದು. ಈಗ ನಿನ್ನೆ ನಡೆದಂತಹ ಈ ಒಂದು ದುರಂತದಲ್ಲಿ ಇವರು ಸಾವನ್ನಪ್ಪಿರುವಂತದ್ದು. ಜೊತೆಗೆ ಇವರು ಈಗ ಸಂಪೂರ್ಣ ಕುಟುಂಬ ಒಂದು ದುಃಖ ತಪ್ತವಾಗಿರುವಂತದ್ದು. ಜೊತೆಗೆ ಎಲ್ಲ ಈ ಒಂದು ಏನು ಅಂತ್ಯಕ್ರಿಯೆ ಎಲ್ಲ ಬೆಂಗಳೂರಿನಲ್ಲಿ ನಡೀತದೆ ಅಂತ ಹೇಳುವಂತ ಸಾಧ್ಯತೆಗಳು ಕೂಡ ಈಗ ನಮ್ಗೆ ಕೇಳಿ ಬರ್ತಿರುವಂತದ್ದು. ಓಕೆ ಆದಿತ್ಯ ರಾವ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.